ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ಜೀವನದಲ್ಲಿ ಸೋಲು ಗೆಲುವು ಅನ್ನೋದು ಕಟ್ಟಿಟ್ಟಂತಹ ಬುತ್ತಿ. ಎಷ್ಟೇ ಕಟ್ಟೆಚ್ಚರ ವಹಿಸಿ ಪ್ರಾಮಾಣಿಕತೆ ಮತ್ತೆ ನಿಷ್ಠೆಯಿಂದ ಶ್ರಮ ಪಟ್ಟರೂ ಸಹ ಕೆಲವೊಮ್ಮೆ ಜೀವನದಲ್ಲಿ ನಾವೆಲ್ಲ ಸೋತು ಬಿಡ್ತೇವೆ. ಆದರೆ ನಾವು ಇವತ್ತು ಎಷ್ಟೇ ಸಲ ಸೋಲಿನ ಸುಳಿಯಲ್ಲಿ ಸಿಲುಕಿದ್ರೂ ಸಹ ಫಿನಿಕ್ಸ್ ಪಕ್ಷಿಯ ರೀತಿಯಲ್ಲಿ ತನ್ನ ಪಕ್ಷವನ್ನ ಕಾಪಾಡಿಕೊಂಡಿರುವಂತಹ ನಾಡು ಕಂಡಂತಹ ಒಬ್ಬ ಮಹಾನ್ ಧೀಮಂತ ರಾಜಕಾರಣಿಯ ಸ್ಟೋರಿಯನ್ನ ಹೇಳ್ತೀವಿ ಕೇಳಿ. ಹೌದು, ಆ ಧೀಮಂತ ರಾಜಕಾರಣಿ ಬೇರೆ ಯಾರೂ ಅಲ್ಲ, ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ಎಚ್ ಡಿ ದೇವೇಗೌಡರು. ದೇಶದ ರಾಜಕೀಯದಲ್ಲೇ ಫಿನಿಕ್ಸ್ ಪಕ್ಷಿಗೆ ಹೋಲಿಕೆಯಾಗುವಂತಹ ಒಬ್ಬೇ ಒಬ್ಬ ರಾಜಕಾರಣಿ ಅಂದ್ರೆ ಅದು ದೇವೇಗೌಡರು. 20ನೇ ವಯಸ್ಸಿಗೆ ರಾಜಕೀಯ ಪ್ರವೇಶವನ್ನ ಮಾಡಿದಂತಹ ದೊಡ್ಡಗೌಡರು 90 ದಾಟಿದ್ರೂ ಸಹ ಇಂದಿಗೂ ಅವರ ನಾಡಿ ಮಿಡಿತದಲ್ಲಿ ಇರೋದು ಮಾತ್ರ ರಾಜಕೀಯ. ಎಷ್ಟೇ ಸಲ ಮುಳುಗಿದ್ರೂ ಸಹ ಗಟ್ಟಿಯಾಗಿ ಎದ್ದು ನಿಲ್ಲುವಂತಹ ಶಕ್ತಿ ಇರೋದು ದೇವೇಗೌಡರಿಗೆ ಮಾತ್ರ. ಪಂಚಾಯಿತಿ ಕುರ್ಚಿಯಿಂದ ಪ್ರಧಾನಿ ಕುರ್ಚಿವರೆಗೂ ಸಹ ತಲುಪಿದವರು ಈ ದೇವೇಗೌಡರು. ಹಣಿದು ಗೊತ್ತೇ ಹೊರತು ಮಣಿದು ಗೊತ್ತಿಲ್ಲದ ಇವರು ವಯಸ್ಸಿಗೂ ಶರಣಾದವರಲ್ಲ. ಇಷ್ಟೆಲ್ಲ ಆತ್ಮಸ್ಥೈರ್ಯ ಹೊಂದಿರುವಂತಹ ಗೌಡ್ರ ಮನಸ್ಸು ವಿಚಲಿತ ಆಗಿದೆ. ಹಾಗಾದ್ರೆ ದೇವೇಗೌಡರ ಮನಸ್ಸನ್ನ ವಿಚಲಿತಗೊಳಿಸಿದಂತಹ ಆ ಘಟನೆಗಳಾದ್ರೂ ಯಾವುದು? ದೇವೇಗೌಡರು ಈಗಾಗಿದ್ದು ಯಾಕೆ ಅನ್ನೋದು ಇಲ್ಲಿದೆ ನೋಡಿ, ಕಂಪ್ಲೀಟ್ ಡೀಟೇಲ್ಸ್. ಹೌದು, ರಾಜಕೀಯದಲ್ಲಿ ತಾನು ರಾಜ ಆಗದೆ ಇದ್ರೂ ಸರಿ, ಮತ್ತೊಬ್ರು ರಾಜನಾಗದಂತೆ ತಡೆಯುವಂತಹ ತಂತ್ರವನ್ನ ರೂಪಿಸಿದವರು ಇದೇ ದೇವೇಗೌಡರು. ಪ್ರಾದೇಶಿಕ ಪಕ್ಷದಿಂದ ದೇಶದ ಪ್ರಧಾನಿ ಪಟ್ಟ ತಲುಪಿದ್ದಾರೆ ಅಂದ್ರೆ ಗೌಡರ ಚಾಣಾಕ್ಷತನ ಎಷ್ಟಿತ್ತು ಅಂತ ನೀವೇ ಊಹೆ ಮಾಡಿ. 28ನೇ ವಯಸ್ಸಿಗೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಗೆದ್ದು ಶಾಸಕರಾದಂತಹ ಗೌಡರು ಇಂದಿಗೂ ಸಹ ರಾಜಕೀಯದಿಂದ ಒಂದೇ ಒಂದು ಹೆಜ್ಜೆಯನ್ನ ಹಿಂದಿಟ್ಟಿಲ್ಲ. ಸತತವಾಗಿ ಶಾಸಕರಾದ್ರು, ಮಂತ್ರಿ ಆದ್ರು, ಜೊತೆಗೆ ಮುಖ್ಯಮಂತ್ರಿ ಆದ್ರು, ಕೊನೆಗೆ ಪ್ರಧಾನಿ ಕೂಡ ಆಗಿಬಿಟ್ರು. ಒಂದು ಸಾಧಾರಣ ರೈತ ಕುಟುಂಬದಿಂದ ಬಂದಂತಹ ಒಬ್ಬ ದೇವೇಗೌಡರು ಪೊಲಿಟಿಕಲ್ ಜರ್ನಿ ಮಾತ್ರ ಊಹೆಗೂ ನಿಲ್ಕಲ್ಲ. ಎಷ್ಟೋ ದೊಡ್ಡ ಸವಾಲುಗಳನ್ನ ಎದುರಿಸಿದಂತಹ ದೊಡ್ಡಗೌಡರು ಇಂದು ಕುಗ್ಗಿಬಿಟ್ಟಿದ್ದಾರೆ. ದೇವೇಗೌಡರಿಗೆ ಕಾಡ್ತಾ ಇರುವಂತಹ ಆ ಚಿಂತೆ ಆದ್ರೂ ಯಾವುದು? ವಯಸ್ಸಿನ ದಣಿವನ್ನ ಮೀರಿದಂತಹ ಮಾನಸಿಕ ಸುಸ್ತು ಗೌಡರನ್ನ ಕುಗ್ಗಿಸ್ತಿರೋದು ಸುಳ್ಳಲ್ಲ. ಜೀವನದುದ್ದಕ್ಕೂ ಜಾತ್ಯತೀತ ಸಿದ್ಧಾಂತಗಳನ್ನೇ ರೂಢಿಸಿಕೊಂಡಿದ್ದಂತಹ ಗೌಡರು ಮೊದಲ ಬಾರಿಗೆ ಅದುರಿ ಹೋಗುವಂತಹ ದಿನವೂ ಸಹ ಬಂದಿತ್ತು. ಹೌದು, ಸ್ವಂತ ಮಗನೇ ತಾನು ನಂಬಿದಂತಹ ಸಿದ್ಧಾಂತದ ವಿರೋಧಿಗಳ ಜೊತೆ ಕೈ ಜೋಡಿಸಿದಂತಹ ಗೌಡರಿಗೆ ಆಘಾತ ಆಗಿತ್ತು. ಕೋಮುವಾದಿ ಪಕ್ಷ ಅಂತ ದೂರ್ತಿದ್ದಂತಹ ಬಿಜೆಪಿ ಪಕ್ಷದ ಜೊತೆ ಮಗ ಕುಮಾರಸ್ವಾಮಿ ಸರ್ಕಾರವನ್ನ ರಚನೆ ಮಾಡ್ತಾರೆ. ಇದರಿಂದ ದೇವೇಗೌಡರು ಮೊದಲ ಬಾರಿಗೆ ತಲೆ ತಗ್ಗಿಸ್ತಾರೆ. ವಿಪರ್ಯಾಸ ಅಂದ್ರೆ ಇಂದು ಅದೇ ಬಿಜೆಪಿ ಪಕ್ಷದ ಜೊತೆ ದೊಡ್ಡಗೌಡರು ಕೈ ಜೋಡಿಸ್ತಾರೆ. ತಾವು ದಶಕಗಳಿಂದ ಕಾಪಾಡಿಕೊಂಡು ಬಂದಿದ್ದಂತಹ ಸಿದ್ಧಾಂತಗಳ ಸುಟ್ಟು ಹಾಕಿದಂತಹ ದೇವೇಗೌಡರು ಬಿಜೆಪಿಯ ನಾಯಕ ಮೋದಿಯ ಗುಣಗಾನ ಕೇಳಿದ್ದಾರೆ. ಇದರ ಕುರಿತು ಹಲವು ಟೀಕೆಗಳು ಎದುರಾದ್ರೂ ಸಹ ದೇವೇಗೌಡರಿಗೆ ಜೆಡಿಎಸ್ ಪಕ್ಷದ ಅಸ್ತಿತ್ವವನ್ನ ಕಾಪಾಡಿಕೊಳ್ಳೋದು ಅನಿವಾರ್ಯ ಆಗಿತ್ತು. ಒಂದ್ ವೇಳೆ ಬಿಜೆಪಿ ಜೊತೆ ಮೈತ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಂದಿದ್ರೆ ಇಷ್ಟೊತ್ತಿದ್ದಂತಹ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ರು ಸಹ ಜೆಡಿಎಸ್ ಪಕ್ಷ ಸರ್ವನಾಶ ಮಾಡಿಬಿಡ್ತಿದ್ರು. ರಾಜಕೀಯ ಚಾಣಾಕ್ಷನಾಗಿದ್ದಂತಹ ದೊಡ್ಡಗೌಡರಿಗೆ ಈ ವಿಚಾರ ಚೆನ್ನಾಗೇ ಗೊತ್ತಿತ್ತು. ಅದಕ್ಕಾಗಿಯೇ ಪಕ್ಷದ ಅಸ್ತಿತ್ವಕ್ಕಾಗಿ ತಾವು ಕಾಪಾಡಿಕೊಂಡು ಬಂದಂತಹ ಸಿದ್ಧಾಂತವನ್ನೇ ಬದಿಗಿಟ್ಬಿಟ್ರು ನೋಡಿ. ಇಷ್ಟೆಲ್ಲ ಹೊರತಾಗಿಯೂ ಕೂಡ ದೇವೇಗೌಡರ ವಿರುದ್ಧ ಕೆಲ ಆಪಾದನೆಗಳು ಕೂಡ ಕೇಳಿ ಬರ್ತಾ ಇದೆ. ಅನೇಕ ನಾಯಕರನ್ನ ದೇವೇಗೌಡರ ದಮನ ಮಾಡಿದ್ರು, ಇದು ಆ ಆರೋಪ. ರಾಜಕೀಯದಲ್ಲಿ ತಾನು ಬೆಳಿಬೇಕು, ತನ್ನ ಪಕ್ಷ ಮುಂದೆ ಬರಬೇಕು ಅನ್ನುವಂತಹ ಆಸೆ ಎಲ್ರಿಗೂ ಇರುತ್ತೆ. ಅದೇ ಸಹಜ. ಅದೇ ಜಿದ್ದಿನಿಂದ ದೇವೇಗೌಡರ ಕಡೆಯಿಂದನೂ ಸಹ ತಪ್ಪುಗಳು ಆಗಿರಬಹುದು. ರಾಜಕೀಯದಲ್ಲಿ ಮತ್ತೊಬ್ಬರ ಸೋಲಿನ ಮೇಲೇನೆ ಗೆಲುವು ಕಾಣೋದಕ್ಕೆ ಸಾಧ್ಯ ಅಲ್ವಾ? ಪಕ್ಷದ ಒಳಗೂ ಸ್ಪರ್ಧೆಗಳಾದ ನಂಬಿದವರ ಬೆನ್ನಿಗೂ ಸಹ ಚಾಕನ್ನ ಇರಿಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ತಾನೂ ಚಾಕನ್ನ ಇರಿಸಿಕೊಳ್ಳಬೇಕಾಗತ್ತೆ. ಈ ಪಗಡೆಯನ್ನಾಡೇ ದೇವೇಗೌಡರು ಈ ಎತ್ತರಕ್ಕೆ ಏರೋಕೆ ಆಗ್ತಾ ಇರಲಿಲ್ಲ ನೋಡಿ. ಕಿರಿಯ ರಾಜಕಾರಣಿಗಳು ನನಗಿಂತ ಎತ್ತರಕ್ಕೆ ಬೆಳೆದು ನಿಲ್ತಿದ್ದಾರೆ ಅನ್ನುವಂತಹ ಚಿಂತೆ ದೇವೇಗೌಡರ ಮನದಲ್ಲಿ ಇತ್ತು.
ಇಷ್ಟೆಲ್ಲ ಕಷ್ಟಪಟ್ಟು ಪಕ್ಷದ ಅಸ್ತಿತ್ವಕ್ಕಾಗಿ ಸೆಣಸಾಡ್ತಿರುವಂತಹ ದೇವೇಗೌಡರಿಗೆ ಮತ್ತೊಂದು ಆಘಾತ ಎದುರಾಗಿತ್ತು. ಹೌದು, ಮೊಮ್ಮಕ್ಕಳಿಂದ ಆದರೂ ಪಕ್ಷವನ್ನ ಗಟ್ಟಿಯಾಗಿ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದಂತಹ ದೇವೇಗೌಡರಿಗೆ ಅದೇ ಮೊಮ್ಮಗನ ವಿಚಾರವಾಗಿ ಕುಸಿದ್ಬಿಟ್ಟಿದ್ದಾರೆ. ಮೊಮ್ಮಗ ಪ್ರಜ್ವಲ್ ರೇವಣ್ಣ ಮರ್ಯಾದೆಯನ್ನ ಕಳೆಯುವಂತಹ ಕೆಲಸ ಮಾಡ್ತಾನೆ ಅಂತ ದೊಡ್ಡಗೌಡರು ಊಹೆ ಕೂಡ ಮಾಡಿರಲಿಲ್ಲ. ಈ ಪುರುಷಾರ್ಥಕ ದೇವೇಗೌಡರು ಹೊಳೆನರಸೀಪುರ ಕ್ಷೇತ್ರವನ್ನ ರೇವಣ್ಣನಿಗೆ ಕೊಟ್ಟಿದ್ದು. ಈ ಸುಖ ನೋಡೋದಕ್ಕ ಹಾಸನ ಕ್ಷೇತ್ರವನ್ನ ಪ್ರಜ್ವಲ್ ರೇವಣ್ಣನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದು. ಇನ್ನು ಈ ವಯಸ್ಸಿನಲ್ಲಿ ಮನಸ್ಸನ್ನ ಘಾಸಿ ಆಗೋದಕ್ಕಿಂತ ಇದಕ್ಕಿಂತ ಯಾವ ಕಾರಣ ಬೇಕ್ರಿ ಅವ್ರಿಗೆ? ಇದೇ ಕಾರಣಕ್ಕಲ್ವಾ ದೊಡ್ಡಗೌಡರ ದೇಹ ದಣಿದಿದೆ, ಮನಸ್ಸು ಸೊರಗ್ಬಿಟ್ಟಿದೆ. ಸಲೀಸಾಗಿ ಶತಕ ಬಾರಿಸಬಹುದಾದಂತಹ ದೊಡ್ಡಗೌಡರಿಗೆ ಬದುಕು ಭಾರವಾಗ್ಬಿಟ್ಟಿದೆ. ಏನೇ ಹೇಳಿ ವೀಕ್ಷಕರೇ, ದೇವೇಗೌಡರು ಇರೋವರೆಗೂ ಸಹ ಕರ್ನಾಟಕ ರಾಜ್ಯದ ರಾಜಕಾರಣದ ತೂಕವೇ ಬೇರೆ. ಅವರು ಇನ್ನಷ್ಟು ಕಾಲ ಗಟ್ಟಿಮುಟ್ಟಾಗಿ ಬದುಕಿ ರಾಜಕೀಯ ಸಲಹೆಗಳನ್ನ ನೀಡಿ ರಾಜ್ಯವನ್ನ ಒಳ್ಳೆ ದಿಕ್ಕಿನೆಡೆಗೆ ಪ್ರೇರೇಪಿಸಬೇಕು ಅನ್ನೋದೇ ಎಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.